ಗಣೇಶ ಮೆರವಣಿಗೆ ಆಯ್ತು. ಈಗ ಈದ್ ಮಿಲಾದ್ ಸರದಿ. ಈದ್ ಮಿಲಾದ್ ವೇಳೆ ಯುವಕರ ಮಧ್ಯೆ ಮಾರಾಮಾರಿ ಆಗಿದೆ. ಎಲ್ಲಾಯ್ತು ಹಾಗಾದ್ರೆ? ಎರಡು ಏರಿಯಾಗಳ ಮುಸ್ಲಿಂ ಯುವಕರ ನಡುವೆನೆ ಗಲಾಟೆ ಆಗಿರುವಂತದ್ದು. ಸಿಲ್ಲಿ ಮ್ಯಾಟ್ರೋ ಕ್ಷುಲ್ಲಕ ಕಾರಣಕ್ಕೆ ತಲ್ವಾರ್ನಿಂದಾನೇ ಗುಂಪಿನ ಮಧ್ಯೆ ಬಿಗ್ ಫೈಟ್ ಆಗಿದೆ. ಓರ್ವ ಯುವಕನಿಂದ ಡೆಕೋರೇಷನ್ ಲೈಟಿಂಗ್ ಮಾಡಲಾಗ್ತಾ ಇದೆ. ಲೈಟಿಂಗ್ ಡ್ಯಾಮೇಜ್ ಆಗಿದ್ದಕ್ಕೆ ಪ್ರಶ್ನೆ ಮಾಡಿ ಹಣ ಕೇಳೋದಕ್ಕೆ ಹೋಗಿರ್ತಾರೆ ಯುವಕರು. ಆ ಪ್ರಶ್ನೆ ಮಾಡ್ತಾನೆ ಫೈಟಿಂಗ್ ಬಿದ್ದುಬಿಟ್ಟಿದ್ದಾರೆ. ಗಣೇಶ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಯಾಕೆ ಹಿಂಗ ಆಗ್ತಾ ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಗಣೇಶ ಹಬ್ಬನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಆದ್ರೆ ಗಣೇಶ ಹಬ್ಬದ ಸಂದರ್ಭದಲ್ಲೇ ಬರೀ ಗಲಾಟೆಗಳು, ಮಚ್ಚು ಬೀಸೋದು, ಡ್ರ್ಯಾಗನ್ ಬೀಸೋದು, ಏನ್ ಇವ್ರ ಅವತಾರ ನೋಡೋದಕ್ಕಾಗ್ತಾ ಇಲ್ಲ. ಒಂದ ಎರಡ ಮೊನ್ನೆಯಷ್ಟೇ ನಾಗಮಂಗಲದಲ್ಲಿ ಆದಂತಹ ಘಟನೆ, ಅದನ್ನ ನೋಡಿ ಸಹಿಸ್ಕೊಳ್ಳೋದ್ರ ನಡುವೆನೇ ಈಗ ಮತ್ತೆ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಏನಾದ್ರೂ ಗಲಾಟೆ ಆಗುತ್ತಾ ಅಂತಂದ್ರೆ ಇಲ್ಲ, ಓಕೆ ಫೈನ್, ಗಣೇಶ ಮೆರವಣಿಗೆಯಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆ ಆಗ್ಲಿಲ್ಲ. ಈಗ ನೋಡಿದ್ರೆ ಈದ್ ಮಿಲಾದ್ ಸರದಿ ಸಂದರ್ಭ ಅಂತಾನೆ ಹೇಳ್ಬಹುದು. ಯುವಕರ ನಡುವೆನೆ ಮಾರಾಮಾರಿ ಆಗೋಗ್ಬಿಟ್ಟಿದೆ. ಎರಡು ಏರಿಯಾಗಳ ಮುಸ್ಲಿಂ ಯುವಕರ ನಡುವೆನೆ, ಹಿಂದೂ ಮುಸಲ್ಮಾನ್ ಬಾಂಧವರ ನಡುವೆ ಗಲಾಟೆ ಅಲ್ಲ, ಅವರವರೇ ಕಚ್ಚಾಡ್ಕೊಂಡ್ಬಿಟ್ಟಿದ್ದಾರೆ, ಅವರವರೇ ಒಡೆದಾಡ್ಕೊಂಡ್ಬಿಟ್ಟಿದ್ದಾರೆ. ಕ್ಷುಲ್ಲಕ ವಿಚಾರಕ್ಕೆ ತಳ್ವಾರ್ನಿಂದ ಗುಂಪಿನ ನಡುವೆ ಮಾರಾಮಾರಿ ಆಗಿದೆ. ಓರ್ವ ಯುವಕನಿಂದ ಡೆಕೋರೇಷನ್ ಲೈಟಿಂಗ್ ಡ್ಯಾಮೇಜ್ ಆಗಿದೆ. ಯಾಕೆ ಹಂಗ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆಯಾಗಿ ಉಳಿದಿಲ್ಲ. ಪ್ರಶ್ನೆ ದೊಡ್ಡ ಹಂತಕ್ಕೆ ಹೋಗಿ ಫೈಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಫೈಟಿಂಗ್ ನೋಡಿದ್ರೆ ಎಂಥವರ ಕೈಕಾಲು ಒಂದು ಕ್ಷಣ ಎದೆ ಜಲ್ಲಂತೆ. ಈಗಲೇ ಗಲಾಟೆ ಆಗಿರೋದು ಬೆಳಗಾವಿಯ ಉಜ್ವಲ್ ಏರಿಯಾದ 4 ಹಲ್ಲೆ ಆಗಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಕ್ಷುಲ್ಲಕ ಕಾರಣಕ್ಕೆ ತಲ್ವಾರ್ನಿಂದಾನೇ ಗುಂಪಿನ ಮಧ್ಯೆ, ಅದರಲ್ಲೂ ಮುಖ್ಯವಾಗಿ ಅವರವರ ಸಮುದಾಯದ ನಡುವೆನೆ ಈಗ ಗಲಾಟೆ ಆಗಿದೆ. ಈದ್ ಮಿಲಾದ್ ಸಂದರ್ಭದಲ್ಲಿ ಯಾಕಾಯ್ತು, ಎಷ್ಟು ಜನ ಇದರಲ್ಲಿ ಗಲಾಟೆಯಲ್ಲಿ ಭಾಗಿಯಾಗಿದ್ರು, ಹೇಗಿದೆ ಅವರ ಪರಿಸ್ಥಿತಿ ಈಗ ಅಂತ? ಚಂದ್ರಕಲಾ, ಇದು ಬೆಳಗಾವಿ ನಗರದ ರುಕ್ಮಿಣಿ ನಗರದಲ್ಲಿ ನಡೆದಿರತಕ್ಕಂತ ಘಟನೆ ಏನಿರುತ್ತೆ. ಎರಡು ಒಂದೇ ಕೋಮಿನ ಯುವಕರು ಏನಿರ್ತಾರೆ, ಮಧ್ಯಾಹ್ನ ಏನ್ ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇರುತ್ತೆ. ಆ ವೇಳೆಯಲ್ಲಿ ಏನಿರುತ್ತೆ, ಅವ್ರ ಮಧ್ಯೆ ಒಂದ್ ಸ್ವಲ್ಪ ವಾದ ವಿವಾದ ಆಗುತ್ತೆ. ಅದಾದ ನಂತರ ಅಲ್ಲಿಗೆ ಅದನ್ನ ತಿಳಿಗೊಳಿಸ್ತಾರೆ ಅಲ್ಲಿರ್ತಕ್ಕಂತ ಹಿರಿಯರು. ಅದಾದ ನಂತರ ಏನಾಗುತ್ತೆ, ಸಾಯಂಕಾಲ ಈದ್ ಮಿಲಾದ್ ಮುಗಿದಾದ ನಂತರ ಏನು ಅಲ್ಲಿ ಲೈಟಿಂಗ್ ಏನ್ ಮಾಡಿರ್ತಾರೆ ರುಕ್ಮಿಣಿ ನಗರದಲ್ಲಿ, ಅಲ್ಲಿ ನೋಡಲು ಏನು ಹೋಗಿರ್ತಾರೆ ಏನು ಉಜ್ವಲ್ ನಗರದ ಯುವಕರು ಏನಿರ್ತಾರೆ, ಅವ್ರು ನೋಡಲು ಹೋದಾಗ ಏನಾಗಿರುತ್ತೆ, ಒಂದು ಏನು ಲೈಟ್ ವಿಷಯವಾಗಿ ಏನೋ ಒಂದು ಅಂದ್ರೆ ರುಕ್ಮಿಣಿ ನಗರದ ಏನ್ ಯುವಕರು ಇರ್ತಾರೆ, ಅವರು ಉಜ್ವಲ್ ನಗರದಲ್ಲಿ ಇರ್ತಕ್ಕಂತ ಏನ್ ಲೈಟ್ ಅನ್ನ ಏನ್ ಒಡೆದು ಹಾಕಿರ್ತಾರ ಅಂತ ಹೇಳಿ, ಎದಕ್ಕೆ ಇದು ಒಡೆದು ಹಾಕಿದ್ರ ಅಂತ ಏನ್ ಕೇಳ್ತಾರೆ ಉಜ್ವಲ್ ನಗರದವರು. ಆಗ ಏಕಾಏಕಿ ರುಕ್ಮಿಣಿ ನಗರದಲ್ಲಿ ಇರ್ತಕ್ಕಂತ ಏನ್ ಯುವಕರು ಇರ್ತಾರೆ ಅವ್ರ ಮೇಲೆ ಏಕಾಏಕಿಯಾಗಿ ಏನ್ ತಳವಾರ್ನಿಂದ ಏನ್ ಹಲ್ಲೆ ಮಾಡ್ತಾರೆ. ಹಲ್ಲೆ ಆದಾದ ನಂತರ ಅದರಲ್ಲಿ ಏನು ಉಜ್ವಲ್ ನಗರದ ಏನು 7 ಜನ ಏನ್ ಹೋಗಿರ್ತಾರೆ, ಅದರಲ್ಲಿ 4 ಜನಕ್ಕೆ ಅಂದ್ರೆ ಗಂಭೀರವಾಗಿ ಗಾಯ ಆಗುತ್ತೆ. ಅವರನ್ನ ಅಲ್ಲೇ ಸ್ಥಳದಲ್ಲಿ ಏನ್ ಅದು ಅಂದ್ರೆ ಪೊಲೀಸ್ ಠಾಣೆ ಅಂದ್ರೆ ಮಾಳಮೂರ್ತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಾ ಇರುತ್ತೆ. ಅದು ಪೊಲೀಸರಿಗೆ ತಿಳಿದಾದ ತಕ್ಷಣ ಅಲ್ಲಿ ಬಂದು ಅಲ್ಲಿ ವಾತಾವರಣ ತಿಳಿಗೊಳಿಸ್ತಾರೆ ಪೊಲೀಸರು. ಅದಾದ ನಂತರ ಅಲ್ಲಿ ಏನ್ 4 ಜನರಿಗೆ ಏನ್ ಗಾಯ ಆಗಿರುತ್ತೆ ಅವ್ರನ್ನ ತಗೊಂಡು ಬೀಮ್ಸ್ ಹಾಸ್ಪಿಟಲ್ಗೆ ಏನ್ ಅಡ್ಮಿಟ್ ಮಾಡ್ತಾರೆ. ಅದಾದ ನಂತರ ಬೀಮ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ ನಂತರ ಅಲ್ಲಿ ಕೂಡ ಜನ ಜಮಾಯಿಸ್ತಾರೆ. ಅಂದ್ರೆ ಜಮಾಯಿಸಿದಂತ ಅಲ್ಲಿ ಏನಿರುತ್ತೆ APMC ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದು ಬೀಮ್ಸ್ ಹಾಸ್ಪಿಟಲ್ ಅಲ್ಲಿ ಪೊಲೀಸರು ಬಂದು ಅಲ್ಲಿರ್ತಕ್ಕಂಥ ಯುವಕರನ್ನ ಚದುರಿಸಿದ ಅದಾದ ನಂತರ ಈಗ ಸದ್ಯ ಅಲ್ಲಿ ಏನ್ ಹೇಳ್ಬೇಕಂದ್ರೆ ಪರಿಸ್ಥಿತಿ ಈಗ ಸದ್ಯ ಯಾವುದೇ ರೀತಿಯಾದಂತ ಏನು ವಿಕೋಪಕ್ಕೆ ಹೋಗದ ರೀತಿಯಲ್ಲಿ ಪೊಲೀಸರು ಎಲ್ಲಾ ರೀತಿಯಲ್ಲಿ ಅಂದ್ರೆ ಯಾವುದೇ ರೀತಿ ಯಾವುದೇ ರೀತಿ ವಿಕೋಪಕ್ಕೆ ಹೋಗದಂತೆ ನೋಡಿಕೊಂಡಿದ್ದಾರೆ. ಚಂದ್ರಕಲಾ, ಎಸ್ ಮಂಜುನಾಥ್, ನಾವು ಗಮನಿಸ್ತಾ ಇದೀವಿ ಪ್ರತಿ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಾಟೆಗಳು, ಅದರಲ್ಲೂ ಮುಖ್ಯವಾಗಿ ಕ್ಷುಲ್ಲಕ ಕಾರಣಕ್ಕೆ ಈ ರೀತಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಈಗಾಗಲೇ ನಾವು ನಿರಂತರವಾಗಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಹಿಂದೂ ಮುಸಲ್ಮಾನರ ಗಲಾಟೆ ಆಯ್ತು, ಈಗ ಈದ್ ಮಿಲಾದ್ ಸಂದರ್ಭದಲ್ಲಿ ಅವರವರೇ ಒಡೆದಾಡ್ಕೊಂಡಿದ್ದಾರೆ. ಈಗ ಪೊಲೀಸರು ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ? ಚಂದ್ರಕಲಾ, ಈಗ ಸದ್ಯ ಹೇಳ್ಬೇಕಂದ್ರೆ ಇದು ಅವ್ರು ಪೊಲೀಸ್ ಹೇಳ್ತಾ ಇರುವಂತ ಮಾಹಿತಿ ಪ್ರಕಾರ ಅವರು ಅಷ್ಟು ಗೆಳೆಯರಾಗಿ ಇರ್ತಾರೆ ಮತ್ತು ಇದು ಅವರ ವೈಯಕ್ತಿಕ ಕಾರಣಗಳಿಂದ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಗಮನಿಸಬಹುದು ಈಗ ಯುವಕರ ಸ್ಥಿತಿ ಹೇಗಿದೆ ಅಂತ. ಎಲ್ಲರೂ ಬೆಡ್ ಮೇಲಿದ್ದಾರೆ, ಬೆನ್ನಿಗೆ, ಕೈಯಿಗೆ, ಕಾಲಿಗೆ, ಎದೆ ಭಾಗಕ್ಕೆ ಎಲ್ಲಿ ಸಿಕ್ಕರೆ ಅಲ್ಲಿಗೆ ಒಡೆದಾಡ್ಕೊಂಡ್ಬಿಟ್ಟಿದ್ದಾರೆ, ಚುಚ್ಚಿದ್ದಾರೆ. ನೋಡಿ, ಇಲ್ಲಿ ಬೇರೆ ಸಮುದಾಯದವರು ಅಥವಾ ಬೇರೆ ಧರ್ಮದವರು ಅಂತ ಇಲ್ಲ, ಅವರವರ ಧರ್ಮದವರೇ ಅವರವರು ಹೊಡೆದಾಡಿಕೊಂಡು ಈ ರೀತಿ ಏನು ಕ್ಷುಲ್ಲಕ ಕಾರಣಕ್ಕೆ
ಗಲಾಟೆ ಮಾಡ್ಕೊಂಡಿರೋದು ಗಮನಿಸ್ತಾ ಇದ್ರೆ ಏನು ಹೇಳಬೇಕು ಇವ್ರಿಗಂತೂ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಮಾರಣಾಂತಿಕವಾಗಿಯೇ ಹಲ್ಲೆಗೆ ಒಳಗಾಗಿದ್ದಾರೆ ಎಲ್ಲರೂ ಕೂಡ. हाँ एत्र संबंध है वो कुछ भी नहीं, वो लाइटिंग तोड़ने गया। हाँ लाइटिंग तोड़ने के बाद उसको हम लाइटिंग मिला कर लाइटिंग करने के लिए बोले। हाँ वो काली पीली देखे गया हमारे को सुबह। तो अब हम डेकोरेशन देखने के लिए जा रहे थे। उधर जाने के बाद गली में गए पर वो लड़के पूरे सामने लेके पीछे ले गए हमारे को। हाँ कितने लोग थे वो? वो 8 थे। आप कितने थे? हम 7-8 थे। तुम्हारा नाम? रणवीर। और एम परचेंट वो क्या पहचानते थे? गली वाले गली वाला नहीं, ऐसा पहचानता। और फसल क्या उनका क्या नाम? समीर, बाबा, मस्तान और 2-3 दिन लड़के थे मेरे।